ನಮ್ಗೆಲ್ಲ ಮನೆ, ಬೈಕು, ಕಾರು, ಉದ್ಯೋಗ, ಮದುವೆ, ಮಕ್ಕಳು, ಆರೋಗ್ಯ ಎಲ್ಲ ಬೇಕು. ಅವುಗಳನ್ನ ಪಡ್ಕೊಳ್ಳೋ ವಿಧಾನ ಗೊತ್ತಿಲ್ದಿದ್ದಾಗ ನಾವು ದೇವರ ಮೊರೆ ಹೋಗ್ತೀವಿ. ಭಕ್ತಿಯಿಂದ ಪೂಜೆ ಮಾಡಿದ್ರೆ ಭಗವಂತ ನಿನಗೆ ಸಿಗ್ತಾನೆ ಅನ್ನೋ ಕಾಲ ಹೊರಟೋಗಿ ದುಡ್ಡು ಕೊಟ್ಟು VIP ಲೈನ್ ಅಲ್ಲಿ ಬಂದ್ರೆ ಭಗವಂತ ನಿನಗೆ ಬೇಗ ಸಿಗ್ತಾನೆ ಅನ್ನೋ ಕಾಲ ಬಂದಾಯ್ತು. ನನ್ನ ಹೆಂಡತಿ ಇಲ್ಲಿಗೆ ಮದುವೆಗೂ ಮುಂಚೆ ಬಂದಿದ್ಲಂತೆ. ನನ್ನನ್ನ ಮದುವೆ ಆದ್ರೆ ನನ್ನ ಗಂಡನ್ನ ಕರ್ಕೊಂಡ್ ಬರ್ತೀನಿ ಅಂತ ಮನ್ಸಲ್ಲೇ ಅನ್ಕೊಂಡಿದ್ಲಂತೆ. ಈಗ 9 ವರ್ಷ ಆದ್ಮೇಲೆ 2 ಮಕ್ಳ ಜೊತೆ ಅವಳನ್ನೇ ಕರ್ಕೊಂಡು ನಾನ್ ಬಂದಿದ್ದೀನಿ. ಅಲ್ಲಿಂದ ನಾವು ಸೀದಾ ಹೊರಟಿದ್ದು ಧರ್ಮಸ್ಥಳ ಕ್ಷೇತ್ರಕ್ಕೆ. ಈ ಸರಿ ಧರ್ಮಸ್ಥಳ ಕ್ಷೇತ್ರ ನಮ್ಮೊಳಗೆ ಒಂದು ರೀತಿಯ ತಲ್ಲಣವನ್ನು ಸೃಷ್ಟಿ ಮಾಡಿರೋದಂತೂ ಸತ್ಯ. ಯಾಕೆಂದ್ರೆ ಇದಕ್ಕೆ ಕಾರಣ ಸಹೋದರಿ ಸೌಜನ್ಯ. ಎಷ್ಟೋ ಸಾರಿ ಕ್ಯಾಮ್ರಾ ಹಿಡಿದು ಮಾತಾಡೋಣ ಅಂತ ನಿಂತಾಗ ಈ ವಿವಾದ ಮಾತ್ರ ನನ್ನನ್ನು ಅಲ್ಲಾಡಿಸಿತ್ತು. ಕಾರಣ ನನ್ನೊಳಗೆ ಹರಿದಾಡ್ತಿದ್ದ ಪ್ರಶ್ನೆಗಳು. ಆದರೆ ಪ್ರಶ್ನೆ ಯಾರಿಗೆ? ದೇವರಿಗೋ, ದೇವಾಲಯಕ್ಕೋ, ನ್ಯಾಯಾಂಗ ವ್ಯವಸ್ಥೆಗೋ, ಜನರಿಗೋ, ಇಲ್ಲ ನನ್ನ ಆತ್ಮಸಾಕ್ಷಿಗೋ? ಸೂರ್ಯದೇವ. ಈಗ ನಾನು ಉಜಿರೆ ಹತ್ತಿರ ಇರೋ ಸೂರ್ಯ ದೇವಾಲಯಕ್ಕೆ ಬಂದಿದ್ದೀನಿ. ಸೂರ್ಯ ದೇವಾಲಯ ಅಂತ ಅಂದ್ರೆ ಸೂರ್ಯ ದೇವರ ದೇವಾಲಯ ಅಲ್ಲ. ಈ ಜಾಗದ ಹೆಸರೇ ಸೂರ್ಯ ಅಂತ. ಇಲ್ಲಿ ಇರತಕ್ಕಂಥ ದೇವರು ಶ್ರೀ ಸದಾಶಿವ ರುದ್ರ ದೇವರು. ಶಿವನನ್ನ ನಾವು ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತೀವಿ, ಆದ್ರೆ ಇಲ್ಲಿ ಶಿವ ಮೂರ್ತಿಯ ರೂಪದಲ್ಲಿದ್ದಾರೆ. ಓ, ನೀವು ಶಾಪಿಂಗ್ ನಿಮ್ ಶಾಪಿಂಗ್ ನೋಡಿ ನಿಮ್ಮ ಅಮ್ಮಂದು ನಿಮ್ದು ಎಲ್ಲಾರ್ದು ನಮಗೆ ತಲೆ ಕೆಟ್ಟು ಆಯ್ತು. ಹಿರಿಯರಿಗೆ ದೇವರನ್ನ ಹುಡ್ಕೋ ತವಕ, ಆದ್ರೆ ಮಕ್ಕಳಿಗೆ ಆಟ ಸಾಮಾನು ಹುಡ್ಕೋ ತವಕ. ಭಕ್ತಿಯಿಂದ ಪೂಜೆ ಮಾಡಿದ್ರೆ ಭಗವಂತ ನಿನಗೆ ಸಿಗ್ತಾನೆ ಅನ್ನೋ ಕಾಲ ಹೊರಟೋಗಿ ದುಡ್ಡು ಕೊಟ್ಟು VIP ಲೈನ್ ಅಲ್ಲಿ ಬಂದ್ರೆ ಭಗವಂತ ನಿನಗೆ ಬೇಗ ಸಿಗ್ತಾನೆ ಅನ್ನೋ ಕಾಲ ಬಂದಾಯ್ತು. ಭಕ್ತಿ ಕೂಡ ಬಿಸ್ನೆಸ್ ಆಗಿ ಬಡವರಿಗೆ ಸುಲಭವಾಗಿ ದೇವರು ಸಿಗದೆ ತಾನೇ ಸೃಷ್ಟಿ ಮಾಡಿರೋ ಭೂಮಂಡಲದಲ್ಲಿ ಮಾನವ ಹುಡುಕಿ ಎಕ್ಕಿ ತೆಗೆದ ಲೋಹ ಕಾಗದದಿಂದ ಮಾಡಿದ ಹಣಕ್ಕೆ ಆಸೆ ಬಿದ್ದು ಸಿರಿವಂತರಿಗೆ ಬೇಗ ಸಿಗೋ ಆ ದೇವರು ಚರ್ಚ್, ಮಸೀದಿ, ದೇವಾಲಯಗಳಲ್ಲಿರುವನೆ ಅಂತ ಅನ್ಸುತ್ತೆ. ಇದನ್ನೆಲ್ಲ ನೋಡಿದಾಗ ಸೂರ್ಯನಿಗೆ ನಾವು ಟಾರ್ಚ್ ಬಿಟ್ಟು ದಾರಿ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಆ ಸೃಷ್ಟಿಕರ್ತ ನೀರು, ಮಣ್ಣು, ಗಾಳಿ, ಬೆಂಕಿ, ಆಕಾಶಗಳನ್ನ ಬಳಸಿಕೊಂಡು ಪುರ್ಸೊತ್ತಾದಾಗ ಕೂತು ಮನಸ್ಸಿಟ್ಟು ಮಾಡಿದ ಈ ಭೂಮಿ ಅನ್ನೋ ಜೀವಂತ ಕಲೆಯಲ್ಲಿ ಸೂಕ್ಷ್ಮ ಜೀವಿಗಳಾಗಿ ಬದುಕ್ತಿರೋ ನಾವು ಅವನಿಗೆ ಭಕ್ತಿ ಬಿಟ್ಟು ಬೇರೆ ಏನ್ ಕೊಡಕ್ಕೆ ಸಾಧ್ಯ ಹೇಳಿ? ಸಿರಿವಂತರ ಪಾಲಿಗೆ ಸುಲಭವಾಗಿ ಸಿಗೋ ದೇವಾಲಯಗಳು ಬೇಕಾದಷ್ಟಿದೆ, ಆದ್ರೆ ಬಡವರ ಪಾಲಿಗೆ ಸಿಗೋ ಅಂತ ದೇವಾಲಯಗಳು ಬಹಳ ವಿರಳ. ಹಣ, ಬೆಳ್ಳಿ, ಚಿನ್ನದ ರೂಪದಲ್ಲಿ ಹರಕೆಗಳನ್ನ ತೀರಿಸೋ ದೇವಾಲಯಗಳ ಮಧ್ಯೆ ಮಣ್ಣಿನ ಮೂರ್ತಿಯ ರೂಪದಲ್ಲಿ ಹರಕೆಯನ್ನ ತೀರಿಸಿ ದುಬಾರಿ ವೆಚ್ಚ ಇಲ್ಲದೆ ಬಡವರಿಗೂ ಕೈಗೆಟುಕೋ ಅಂತ ಪೂಜೆ ಇಲ್ಲಿ ನಡೆಯೋದು ನನ್ನ ಗಮನ ಸೆಳೀತು. ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ನೋಡಿ. ಇಲ್ಲೆಲ್ಲ ಸೇವಾ ರಸೀತಿ ಶಿಬಿರ ಅದು ಇದು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಪ್ರಸಾದ ಒಂದೊಂಥರ ಚೆನ್ನಾಗಿದೆ. ಇಲ್ಲಿ ಸೂರ್ಯ ದೇವನ ದೇವಸ್ಥಾನದಲ್ಲಿ ಏನ್ ಕೊಡ್ತಾರೆ? ನಾವು ಬಂದಿರೋ ಸಂಜೆ ಗೊತ್ತಿಲ್ಲ. ಗಣಪತಿ ಮಾತ್ರ ಸಖತ್ತಾಗಿತ್ತು. ಸೌತಡ್ಕ ಗಣಪತಿ ಪ್ರಸಾದ ಟೈಮಿಂಗ್ಸ್ ಎಲ್ಲ ನೋಡಿ ಇಲ್ಲೇ ಇದ್ಬಿಡುತ್ತೆ. ದೇವರ ದರ್ಶನದ ಸಮಯ ಬೆಳಗ್ಗೆ 7:00ವರೆಗೆ ಇದೆ, ಸಂಜೆ 4ರಿಂದ. ಕರೆಕ್ಟ್ ಟೈಮಿಗೆ 5 ಗಂಟೆಗೆ ಕ್ಲೋಸ್ ಅಂದ್ಬಿಟ್ಟಿದ್ರು ನಮ್ಮ ಡ್ರೈವರು. ಆದ್ರೆ 7:00ವರೆಗೂ ಇದೆ. ನಮ್ಗೆಲ್ಲ ಮನೆ, ಬೈಕು, ಕಾರು, ಉದ್ಯೋಗ, ಮದುವೆ, ಮಕ್ಕಳು, ಆರೋಗ್ಯ ಎಲ್ಲ ಬೇಕು. ಅವುಗಳನ್ನ ಪಡ್ಕೊಳ್ಳೋ ವಿಧಾನ ಗೊತ್ತಿಲ್ದಿದ್ದಾಗ ನಾವು ದೇವರ ಮೊರೆ ಹೋಗ್ತೀವಿ. ದುಬಾರಿ ಖರ್ಚಿಲ್ದನೆ ನಮ್ಮ ಇಚ್ಛಾನುಸಾರ ಮಣ್ಣಿನ ಮೂರ್ತಿಗಳನ್ನ ಹರಕೆ ತೀರಿಸೋ ಪದ್ಧತಿ ಇಲ್ಲಿದೆ. ಹರಕೆ ತೀರ್ಸೋಕೆ ಅಂತ ಇಲ್ಲಿರೋ ಹರಕೆ ವನದಲ್ಲಿ ಬೆಟ್ಟದಂತ ಮಣ್ಣಿನ ಹರಕೆಯ ಮೂರ್ತಿಗಳು ಬಿದ್ದಿರೋದನ್ನ ನೋಡಿದಾಗ ಈ ಸ್ಥಳ ಎಷ್ಟು ಪ್ರಸಿದ್ಧಿ ಅಂತ ನನಗೆ ತಿಳಿತು. ಮೊದಲು ಇಲ್ಲಿಯ ಸ್ಥಳೀಯರೇ ಇದನ್ನ ಪೂಜೆ ಮಾಡ್ತಿದ್ದಂತ ಈ ಜಾಗ ಈಗ ಭಾರತದಾದ್ಯಂತ ಭಕ್ತರನ್ನ ತನ್ನೆಡೆಗೆ ಆಕರ್ಷಿಸಿದೆ. ದೇವರಿಗೆ ಪ್ರಿಯವಾದ ಪಂಚಭೂತಗಳಲ್ಲಿ ಒಂದಾದ ಮಣ್ಣಿನ ಹರಕೆಯನ್ನು ಪಡೆದು ಪ್ರಕೃತಿಗೂ ಮಾರಕವಿಲ್ಲದೆ ಸುಸಜ್ಜಿತವಾಗಿ ಸ್ವಚ್ಛವಾದ ವಾತಾವರಣ ಸೃಷ್ಟಿಯಾಗಿರೋ ಈ ದೇವಾಲಯ ನೂತನ ಮಾದರಿಯ ವಿಭಿನ್ನ ದೇವಾಲಯಗಳ ಸಾಲಿಗೆ ಸೇರುತ್ತೆ. ಒಂದು ಜಾಗಕ್ಕೆ ಅಂತ ಹೋದ್ಮೇಲೆ ಅಲ್ಲಿ ಏನಾದ್ರೂ ನೆನಪಿಗೆ ಖರೀದಿ ಮಾಡಬೇಕು, ಇಲ್ಲ ಏನಾದ್ರೂ ತಿಂದು ಬರಬೇಕು. ನಮ್ಮ ಕಣ್ಣಿಗೆ ಸೂರ್ಯದಲ್ಲಿ ಬಿದ್ದಿದ್ದು ಪುಲ್ಜರ್ ಸೋಡಾ. 12 ರೀತಿಯ ರೆಸಿಪಿಗಳನ್ನು ಬಳಸ್ಕೊಂಡು ಮಾಡಿರೋ ಮಡಿಕೆ ಸೋಡಾ ನಾನು ಕುಡಿದೆ. ಕುಡಿದ್ರು ಇದೆಯಲ್ಲ ಟೇಸ್ಟ್, ಇದು ಹೆಂಗಿದೆ ಅಂದ್ರೆ ಚೆನ್ನಾಗಿ ಹುಳಿ, ಉಪ್ಪು, ಖಾರ, ಸ್ವೀಟು ಎಲ್ಲ ಮಿಶ್ರ. 11 ರೀತಿಯ ರೆಸಿಪಿಯಿಂದ ಮಾಡಿದ ಜ್ವಾಲಾಮುಖಿಯಂತೆ ಉಕ್ಕೋ ಪುಲ್ಜರ್ ಸೋಡಾನ ಉಳಿದವರು ಕುಡಿದ್ರು. ಅವ್ರಿಗೆ ಎಷ್ಟು ಸಿಟ್ಟು ಬರುತ್ತೆ. ಏನ್ ಬಿಡಂಗೆ ಕೆಳಗೆ. ಅಯ್ಯೋ ರಪ್ಪತ್ತ ಕುಡೀರಿ. ಇದಾದ್ಮೇಲೆ ನಾವು ಹೊರಟಿದ್ದು ಧರ್ಮಸ್ಥಳದ ಹತ್ರ ಇರೋ ನನ್ನ ಆರಾಧ್ಯ ದೈವ ಮರ್ಯಾದಾ ಪುರುಷ ರಾಮನ ಸನ್ನಿಧಿಗೆ. ನಾನು ಇಲ್ಲಿಗೆ ಮೊದಲನೇ ಸರಿ ಬರ್ತಾ ಇದ್ದೀನಿ. ನನ್ನ ಹೆಂಡತಿ ಇಲ್ಲಿಗೆ ಮದುವೆಗೂ ಮುಂಚೆ ಬಂದಿದ್ಲಂತೆ. ನನ್ನನ್ನ ಮದುವೆ ಆದ್ರೆ ನನ್ನ ಗಂಡನ್ನ ಕರ್ಕೊಂಡ್ ಬರ್ತೀನಿ ಅಂತ ಮನ್ಸಲ್ಲೇ ಅನ್ಕೊಂಡಿದ್ಲಂತೆ. ಈಗ 9 ವರ್ಷ ಆದ್ಮೇಲೆ 2 ಮಕ್ಳ ಜೊತೆ ಅವಳನ್ನೇ ಕರ್ಕೊಂಡು ನಾನ್ ಬಂದಿದ್ದೀನಿ. ದೇವಾಲಯ ನೋಡಕ್ಕೆ ಒಂಥರ ಅರಮನೆ ತರನೇ ಇದೆ.
ರಾಮ ರಾಜ್ಯದ ಕಲ್ಪನೆ ಕಣ್ಮುಂದೆನೆ ಬಂತು. ಈ ದೇವಾಲಯದ ಅಷ್ಟದಿಕ್ಕುಗಳಲ್ಲೂ ಸುಂದರ ರೂಪದ ಮೂರ್ತಿಗಳನ್ನ ನೋಡಿ ಕಾಲ ಬದಲಾದಂತೆ ದೇವರುಗಳು ಬದಲಾಗಿ ಹಳೆ ಬೇರಿನ ಮೇಲೆ ಹೊಸ ಚಿಗುರಿನಂತೆ ನೂತನ ವಾಸ್ತುಶಿಲ್ಪಗಳ ಜೊತೆ ಕರ್ನಾಟಕದ ಪ್ರವಾಸಿ ತಾಣಗಳಾಗಿ ನಿಂತಿರೋದು ಸಂತೋಷದ ಸಂಗತಿ ಅನಿಸ್ತು. ಅಲ್ಲಿಂದ ನಾವು ಸೀದಾ ಹೊರಟಿದ್ದು ಧರ್ಮಸ್ಥಳ ಕ್ಷೇತ್ರಕ್ಕೆ. ಈ ಸರಿ ಧರ್ಮಸ್ಥಳ ಕ್ಷೇತ್ರ ನಮ್ಮೊಳಗೆ ಒಂದು ರೀತಿಯ ತಲ್ಲಣವನ್ನು ಸೃಷ್ಟಿ ಮಾಡಿರೋದಂತೂ ಸತ್ಯ. ಯಾಕೆಂದ್ರೆ ಇದಕ್ಕೆ ಕಾರಣ ಸಹೋದರಿ ಸೌಜನ್ಯ. ಪ್ರತಿ ಸರಿ ಭಕ್ತಿ ಭಾವದಲ್ಲಿ ತುಂಬಿದ್ದ ಧರ್ಮಸ್ಥಳ ಯಾತ್ರೆ ಈ ಸರಿ ಭಯದ ವಾತಾವರಣದಲ್ಲಿ ತುಂಬಿದ್ದಂತೂ ನಿಜ. ಇದಕ್ಕೆಲ್ಲ ಕಾರಣ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ವೈರಲ್ ಆದಾಗ ನಮ್ಮೊಳಗೆ ಸೃಷ್ಟಿಯಾದ ಭಾವನೆ ಇದು. ಎಷ್ಟೋ ಜನ ಧರ್ಮಸ್ಥಳದಲ್ಲಿ ದೇವರಿಲ್ಲ, ಇನ್ನು ಮುಂದೆ ಅಲ್ಲಿಗೆ ಕಾಲಿಡಲ್ಲ ಅನ್ನೋ ಪ್ರತಿಜ್ಞೆ ಕೂಡ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಕಂಟೆಂಟ್ ಕ್ರಿಯೇಟರ್ಗಳು ತಮಗೆ ಅನಿಸಿದ ಅನಿಸಿಕೆಗಳನ್ನೆಲ್ಲ ಹೇಳ್ಕೊಂಡ್ರು. ಆ ವಿಷಯದ ಬಗ್ಗೆ ಮಾತಾಡದೇ ಇರೋ ಒಂದಿಷ್ಟು ಕಂಟೆಂಟ್ ಕ್ರಿಯೇಟರ್ ಗುಂಪುಗಳಿಗೆ ಜನ ಚೀಮಾರಿ ಕೂಡ ಹಾಕಿದ್ರು. ಆ ಗುಂಪಲ್ಲಿ ನಾನು ಕೂಡ ಇದ್ದೆ. ಎಷ್ಟೋ ಸಾರಿ ಕ್ಯಾಮ್ರಾ ಹಿಡಿದು ಮಾತಾಡೋಣ ಅಂತ ನಿಂತಾಗ ಈ ವಿವಾದ ಮಾತ್ರ ನನ್ನನ್ನು ಅಲ್ಲಾಡಿಸಿತ್ತು. ಕಾರಣ ನನ್ನೊಳಗೆ ಹರಿದಾಡ್ತಿದ್ದ ಪ್ರಶ್ನೆಗಳು. ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ. ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲದೇನೆ ಮಾತಾಡೋದ್ರ ಬದಲು ಮೌನವಾಗಿರೋದೇ ಲೇಸು ಅಂತ ಎಷ್ಟೋ ಸಾರಿ ಅನಿಸಿತ್ತು. ಒಬ್ಬ ಮಗನಾಗಿ, ಅಣ್ಣನಾಗಿ, ತಮ್ಮನಾಗಿ, ತಂದೆಯಾಗಿ, ಗಂಡನಾಗಿ ಹೆಣ್ಣಿನ ಮೇಲೆ ನಡೆದ ಈ ಭೀಕರ ಕೃತ್ಯಕ್ಕೆ ಪ್ರಶ್ನೆ ಕೇಳದಿದ್ರೆ ಗಂಡು ಕುಲಕ್ಕೆ ಅವಮಾನ ಅಂತನೂ ಅನ್ನಿಸ್ತು. ಆದರೆ ಪ್ರಶ್ನೆ ಯಾರಿಗೆ? ದೇವರಿಗೋ, ದೇವಾಲಯಕ್ಕೋ, ನ್ಯಾಯಾಂಗ ವ್ಯವಸ್ಥೆಗೋ, ಜನರಿಗೋ, ಇಲ್ಲ ನನ್ನ ಆತ್ಮಸಾಕ್ಷಿಗೋ? ಜನರ ಒತ್ತಡಕ್ಕೆ ಮಣಿದು ಏನೋ ಒಂದು ಹೇಳಿ ನನ್ನ ಕೆಲಸ ಮುಗೀತು ಅಂತ ವಿಡಿಯೋ ಅಪ್ಲೋಡ್ ಮಾಡಿ ಉರಿತಿರೋ ಶೋಕದ ಬೆಂಕಿಯಲ್ಲಿ ಅನ್ನ ಬೇಯಿಸ್ಕೊಂಡು ತಿನ್ನೋಕೆ ಯಾಕೋ ಮನಸಾಕ್ಷಿ ಒಪ್ಪಲಿಲ್ಲ. ಕ್ಷಣ ಕ್ಷಣಕ್ಕೂ ಸೆನ್ಸೇಷನ್ ನ್ಯೂಸ್ಗಳಿಗೆ ಬದಲಾಗ್ತಾ ಇರೋ ಸಮಾಜದಲ್ಲಿ ಸೌಜನ್ಯಾಳ ಬಗ್ಗೆ ನಿರಂತರ ಕಾಳಜಿ ಕೂಡ ಕಾಣಲಿಲ್ಲ. 100 ಅಪರಾಧಿಗಳಿಗೆ ಶಿಕ್ಷೆ ಆದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿರಪರಾಧಿಗೆ ಶಿಕ್ಷೆಯಾಗಿ ಅಪರಾಧಿ ಇನ್ನೂ ಪತ್ತೆಯಾಗಿಲ್ಲ. ದೇವಾಲಯಗಳನ್ನು ನಂಬಿದ ಭಕ್ತರಿಗೆ ದೇವಾಲಯಗಳಲ್ಲಿ ಉತ್ತರನೇ ದೊರೆಯಲಿಲ್ಲ. ದೇವರು ಕಾಪಾಡ್ತಾನೆ ಅಂದ್ಕೊಂಡವರಿಗೆ ದೇವರು ಕೈನೂ ಹಿಡಿಲಿಲ್ಲ. ಜಸ್ಟಿಸ್ ಫಾರ್ ಸೌಜನ್ಯ ಎಂದು ನ್ಯಾಯ ಕೇಳ್ತಿದ್ದವರು ಉತ್ತರ ಸಿಗದೆ ಬೇಸತ್ತು ಕೊನೆಗೆ ತಮ್ಮ ದೈನಂದಿನ ಬದುಕಿನೆಡೆಗೆ ವಾಲಿದ್ರು. ದಿನನಿತ್ಯ ಶೋಷಿತರಿಗೆ ನ್ಯಾಯ ದೊರಕಿಸುವ ನ್ಯಾಯಾಂಗ ವ್ಯವಸ್ಥೆಯಲ್ಲೇ 13 ವರ್ಷಗಳಿಂದ ತೀರ್ಪು ಸಿಕ್ಕಿಲ್ಲ ಅಂದಮೇಲೆ ನಾನೊಬ್ಬ ಯೂಟ್ಯೂಬರ್ ಆಗಿ ಯಾವ ನ್ಯಾಯ ಕೊಡಿಸಬಲ್ಲೆ ಅನ್ನೋ ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇದ್ದು. ಈ ಪ್ರಶ್ನೆಗಳೇ ನನ್ನನ್ನು ಇಷ್ಟು ದಿನ ಮಾತನಾಡದ ಹಾಗೆ ಮೌನವಾಗಿಟ್ಟಿತ್ತು. ಹಾಗಾದ್ರೆ ಈ ಕೃತ್ಯ ಮಾಡಿದವನಿಗೆ ಶಿಕ್ಷೆ ಆಗೋದೋ ಇಲ್ವಾ ಅನ್ನೋ ಪ್ರಶ್ನೆ ನಮ್ಗೆಲ್ಲರಿಗೂ ಕಾಡುತ್ತೆ. ಅವನು ನೆಮ್ಮದಿಯ ನಿದ್ರೆ ಮಾಡ್ತಾ ಇಲ್ಲ ಅನ್ನೋದೇ ಅವನಿಗೆ ಸಿಕ್ಕಿರೋ ಶಿಕ್ಷೆ. ಪ್ರತಿದಿನ ಪ್ರತಿ ಕ್ಷಣ ಹೆದರಿ ಸಾಕ್ಷಿನಾಕ್ಷಕ್ಕಾಗಿ ಬದುಕ್ತಿರೋ ಅವನ ಜೀವನ ನರಕ ಅಲ್ಲದೆ ಮತ್ತಿನ್ನೇನು. ಅವನಿಗೆ ಸಿಕ್ಕಿರೋ ಶಿಕ್ಷೆ ದೇವರ ಲೆಕ್ಕ. ಕಾನೂನಿನ ಲೆಕ್ಕದಲ್ಲಿ ಇನ್ನೂ ಶಿಕ್ಷೆ ಬಾಕಿ ಇದೆ ಅಷ್ಟೇ. ಭಕ್ತರ ರಕ್ಷಣೆಗೆ ಅಂತ ವಿಷವನ್ನ ಕುಡಿದ ವಿಷಕಂಠ ಇಂದು ತನ್ನ ಮೇಲೆ ಕಳಂಕವನ್ನ ಹಾಕಿಕೊಂಡು ಎಷ್ಟೋ ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿ ನಿಂತಿರೋ ಆ ಮಂಜುನಾಥ ಸ್ವಾಮಿ ಎಲ್ಲದಕ್ಕೂ ಒಂದು ಲೆಕ್ಕ ಇಟ್ಟಿದ್ದಾನೆ ಅನ್ನೋ ನಂಬಿಕೆಯಲ್ಲಿ ನಾನು, ನನ್ನಂತ ಎಷ್ಟೋ ಜನ ಭಕ್ತರು ಇಲ್ಲಿಗೆ ಈಗಲೂ ಬಂದು ಹೋಗ್ತಾ ಇದ್ದಾರೆ. ಅದಾದ್ಮೇಲೆ ಅವತ್ತು ರಾತ್ರಿ ಧರ್ಮಸ್ಥಳದಲ್ಲಿ ಊಟ ಮಾಡಿ ರಾತ್ರಿ ಒಂದು ಹೋಟೆಲ್ನಲ್ಲಿ ಉಳಿಯೋಕೆ ಅಂತ ಹೋದ್ವಿ. ಮೊದಲಿನ ರೀತಿ ಧರ್ಮಸ್ಥಳದಲ್ಲಿ ರೂಮ್ ಸಿಗೋದು ಅಷ್ಟು ಸುಲಭವಾದ ಕೆಲಸ ಅಂತೂ ಅಲ್ಲ. ಈಗ ಯಾವುದೇ ಅಹಿತಕರ ಘಟನೆಗಳು ಆಗ್ಬಾರ್ದು ಅಂತ ಕಟ್ಟೆಚ್ಚರ ವಹಿಸಿ ಎಲ್ಲರನ್ನು ಪರೀಕ್ಷೆ ಮಾಡಿ ರೂಮನ್ನ ಕೊಡ್ತಾ ಇದ್ರು. ಅವತ್ತು ರಾತ್ರಿ ಅಲ್ಲೇ ಉಳಿದು ಬೆಳಗ್ಗೆ ಎದ್ದು ಧರ್ಮಸ್ಥಳದ ಒಂದು ಹೋಟೆಲ್ನಲ್ಲಿ ಬೆಣ್ಣೆ ದೋಸೆ, ಪಲಾವು, ಇಡ್ಲಿ, ಕಾಫಿ, ಜ್ಯೂಸು ಎಲ್ಲವನ್ನ ಕುಡ್ಕೊಂಡು ನಾವು ಸೀದಾ ಹೊರಟಿದ್ದು ಮಂಗಳೂರಿನ ಕೊರಗಜ್ಜ ದೇವಾಲಯಕ್ಕೆ. ನೋಡಿ, ನಮ್ಮ ಕೊರಗಜ್ಜಂಗೆ ಎಣ್ಣೆ, ಆಮೇಲೆ ಎಲ್ಲಡಿಕೆ, ಆಮೇಲೆ ಚಕ್ಲಿ, ಇದಕ್ಕೆ ನೆಂಚ್ಕೊಳಕ್ ಚಕ್ಲಿ, ಇದೆಲ್ಲ ಆದ್ಮೇಲೆ ಬಿಡ. ಈಗ ನಮ್ಮ ಅಜ್ಜಿದಿರಿಗೆಲ್ಲ ನಾವು ಇದರಲ್ಲಿ ಎಡೆ ಇಡ್ತೀವಲ್ಲ, ಹಂಗೆ ಅಜ್ಜಿ ಕೊರಗಜ್ಜಿಗೆ ಈಗ ತಗೊಂಡು ಹೋಗ್ತಾ ಇರೋದು. ಈಗ ನನ್ನ ಫ್ಯಾಮಿಲಿ ಟ್ರಿಪ್ ವಿಡಿಯೋ ನೋಡಕ್ಕೆ ಬಂದಂತ ಎಷ್ಟೋ ವ್ಯೂವರ್ಸ್ಗಳಿಗೆ ನನ್ನ ಮನದೊಳಗಿದ್ದಂತ ಎಷ್ಟೋ ಭಾವನೆಗಳನ್ನ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡಿದ್ದೀನಿ. ಯಾರಿಗೆ ಆದ್ರೂ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆಯನ್ನ ಆಚರಿಸ್ತೀನಿ. ಎಷ್ಟೋ ದಿನದಿಂದ ನನ್ನ ಒಳಗಿದ್ದಂತ ವಿಷಯಗಳನ್ನ ಹೇಳ್ಕೊಳ್ಳೋಕೆ ಅವಕಾಶ ಸಿಗದೇ ಇದ್ದಂತ ಒಂದು ಅವಕಾಶ ಈ ವಿಡಿಯೋದಿಂದ ನನಗೆ ಸಿಕ್ತು. ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಹಂಚಿಕೊಂಡಂತ ವಿಚಾರಗಳ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.